ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿರಾಟ್ ಮುಖದಲ್ಲಿ ಎಂತ ಕಾನ್ಫಿಡೆನ್ಸ್ ಇತ್ತು ಗೊತ್ತಾ? ಮುಂದಿನ ವರ್ಷ ನವೆಂಬರ್ ತಿಂಗಳಿಗೆ ಈ ಮನೆಗೆ ವಾರಸ್ದಾರ ಬರ್ತಾನೆ ಅಂತ ಹೇಳ್ದ. ಅಂದ್ರೆ ಅವರಿಬ್ರು ಅನ್ಯೋನ್ಯವಾಗಿದ್ದಾರೆ, ಅವರಿಬ್ರು ಮಧ್ಯೆ ಪ್ರೀತಿ ಇದೆ ಅಂತ ತಾನೇ ಅರ್ಥ. ಹೌದು. ಅವಳೇನಂದ್ಲು? ಭೈರವಿ ಒಪ್ಕೊಂಡ್ಲಾ? ಅಥವಾ ಸುಮ್ನೆ ವಿರಾಟ್ ಹೇಳಿದಕ್ಕೆ ತಲೆ ಅಲ್ಲಾಡ್ಸದ್ಲಾ? ಇಲ್ಲ ಅವಳೇ ಬಾಯ್ ಬಿಟ್ಟು ಹೇಳಿದ್ಲೋ? ಅವಳ ರಿಯಾಕ್ಷನ್ ಕೂಡ ಒಪ್ಕೊಂಡ ಹಾಗೆ ಇತ್ತು. ಆದ್ರೆ ನನಗೀಗ ಕನ್ಫ್ಯೂಷನ್ ಆಗ್ತಿರೋದು ಬೇರೆ ವಿಷಯದಲ್ಲಿ. ಅವತ್ ರಾತ್ರಿ ನನ್ನ ರೂಮಿಗೆ ಬಂದು ಡಾಕ್ಯುಮೆಂಟ್ಸ್ ನೋಡಿದ್ದು ಭೈರವಿನ ಅಂತ ಪದೇ ಪದೇ ಅನುಮಾನ ಕಾಡ್ತಾ ಇದೆ. ಅದರಲ್ಲೂ ಅವಳ ಲ್ಯಾಪ್ಟಾಪ್ ಅಲ್ಲಿ ಆಕ್ಸಿಡೆಂಟ್ ಮಾಡಿದ ಆ ಡ್ರೈವರ್ ಫೋಟೋ ಯಾಕಿತ್ತು? ಯಾಕೆ ಅವಳು ಅವನ್ ಫೋಟೋ ಇಟ್ಕೊಂಡಿದ್ದಾಳೆ ಅಂತ ನನಗೆ ಅರ್ಥನೇ ಆಗ್ತಿಲ್ಲ. ನಾವ್ ಅನ್ಕೊಂಡಾಗಲ್ಲ ಭೈರವಿ, ಅವಳು ತುಂಬಾ ಜಾಣೆ. ಒಂದ್ ಕಡೆ ಇಶಾನಿ ಭೈರವಿ ಮನೆಯಲ್ಲೇ ಇರಲ್ಲ, ಮನೆ ಬಿಟ್ಟು ಹೋಗ್ತಾಳೆ ಅಂತ ಹೇಳ್ತಿದ್ದಾಳೆ. ಆದ್ರೆ ಇವರಿಬ್ರು ಮಗು ಮಾಡ್ಕೊಳ್ಳೋ ಪ್ಲಾನ್ ಅಲ್ಲಿದ್ದಾರೆ. ವಸುಂಧ್ರಾ, ಅವಳು ನಮ್ಮ ಮೇಲೇನಾದ್ರೂ ದ್ವೇಷ ತೀರ್ಸ್ಕೊಳಕ್ಕೆ ಅಂತ ಬಂದಿದ್ರೆ ನೀನು ನಾನ್ ಹೇಳ್ದಾಗೆ ಕೇಳ್ಬೇಕು. ಆ ಭೈರವಿ ಈಗ್ಲೇ ಹೀಗೆ, ಇನ್ನ ಮಗು ಹುಟ್ಬಿಟ್ರೆ ವಿರಾಟ್ನ ಪೂರ್ತಿಯಾಗಿ ತನ್ನ ಕಡೆ ಎಳ್ಕೊಂಡು ನಮ್ಮಿಂದ ಖಂಡಿತ ದೂರ ಮಾಡೋ ಪ್ರಯತ್ನ ಮಾಡ್ತಾಳೆ. ನಿಜನಾ ಅಕ್ಕ? ನೀನ್ ಕೇಳ್ತಿರೋದು ನಾನ್ ಹೇಳ್ತಿರೋದು ಎರಡು ನಿಜಾನೇ. ಬಾಂಬೆಯಿಂದ ಸ್ಪೆಷಲ್ ಸರ್ಜನ್ ಪವನ್ ಶರ್ಮಾ ಅವರು ಬಂದಿದ್ದಾರೆ. ಈಗಷ್ಟೇ ಶರ್ಮಿಳಾ ಡಾಕ್ಟರ್ ಕಾಲ್ ಮಾಡಿದ್ರು. ಸೊ ನಾಳೆನೆ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ, ಇಬ್ರು ಹೋಗೋಣ. ಹೌದಾ? ಅಯ್ಯೋ ದೇವ್ರೆ, ಹಾಗಿದ್ರೆ ನಾನು ಮುಂಚಿನ ತರ ನಡ್ದಾಡ್ಬೋದು, ಡ್ಯಾನ್ಸ್ ಮಾಡ್ಬೋದು ಅಲ್ವಾ? ಹೌದು ಜಾನು, ಅವ್ರು ಟ್ರೀಟ್ ಮಾಡಿದ್ರೆ ನಿನ್ ಕಾಲು ಆದಷ್ಟು ಬೇಗ ಸರಿ ಹೋಗುತ್ತೆ. ನೀನ್ ಬೇಗ ಮೊದ್ಲಿನ ತರ ಆಗ್ತೀಯ. ನಾಳೆ ಬೇಗ ಬರ್ತೀನಿ, ರೆಡಿ ಆಗಿರು. ನಿನಗೋಸ್ಕರ ನಾನ್ ಕಾಯ್ತಾ ಇರ್ತೀನಿ. ಹಾ, ಹಾಗೆ ನಿನ್ ಟ್ರೀಟ್ಮೆಂಟ್ ಫೈಲ್ಸ್ ಎಲ್ಲ ತಗೋ, ಮರಿಬೇಡ, ಓಕೆನಾ? ಸರಿ ಆಯ್ತು. ಜಾನು, ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ. ಹೇಳು ಇಶಾನಿ, ಏನ್ ವಿಷಯ? ಓ, ಅಂದ್ರೆ ನಾನೇನೋ ನಿನ್ ಜೊತೆ ಮಾತಾಡ್ಬೇಕು ಅಂತಾನೆ ಇಲ್ಲಿಗೆ ಬಂದಿದ್ದೀನಿ ಅಂತ ನಿನಗ್ ಗೊತ್ತಾಗಿದೆ. ಆದ್ರೆ ನಾನ್ ಹೇಳಿದ್ದನ್ ಮಾತ್ರ ಮಾಡ್ಬೇಕು ಅಂತ ನಿನ್ ತಲೆಗೆ ಹೋಗ್ತಿಲ್ವಲ್ಲ, ಯಾಕ್ ಸಿಂಧು? ನೀನ್ ಹೇಳಿದ್ದನ್ನ ನಾನ್ ಏನ್ ಮಾಡಿಲ್ಲ ಅನ್ನೋದು ಗೊತ್ತಾಗ್ತಿಲ್ಲ. ಚಾನ್ ಪೆದ್ದು ತರ ಆಡ್ಬೇಡ. ವಿರಾಟ್ನ ಇನ್ಮೇಲೆ ನಾನೇ ನೋಡ್ಕೋತೀನಿ. ಅವನ್ ಮನ್ಸನ್ನ ಅರ್ಥ ಮಾಡ್ಕೊಂಡು ಅವನಿಗೆ ಹತ್ರ ಆಗೋದಿಕ್ಕೆ ನನಗ್ ಸ್ವಲ್ಪ ಸ್ಪೇಸ್ ಬೇಕು ಅಂತ ಹೇಳಿದ್ದೆ ತಾನೆ? ಹೌದು. ಏನ್ ಹೌದು? ನೀನೇ ಯಾವಾಗ್ಲೂ ಅವನ್ ಜೊತೆ ಇದ್ರೆ ನಾನ್ ಯಾವಾಗ ಅವನ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದು? ನಿನ್ ಮೌನ ನನ್ ಪ್ರಶ್ನೆಗೆ ಉತ್ತರ ಅಲ್ಲ. ಆದ್ರೂ ನಿನ್ನ ಆರ್ಡರ್ಗೇನ್ ಕಾಯ್ತಿದೀನಿ ಅಂತ ಅನ್ಕೋಬೇಡ. ನಾನ್ ಇವಾಗ್ಲೇ ಸೀದಾ ವಿರಾಟ್ ರೂಮ್ಗೆ ಹೋಗ್ತೀನಿ. ಅವನಿಗೆ ಟೈಮಿಗೆ ಊಟ ತಿಂಡಿ ಮಾತ್ರೆ ಎಲ್ಲ ನಾನೇ ನೋಡ್ಕೋತೀನಿ. ಅವನಿಗೇನೇ ಹೆಲ್ಪ್ ಬೇಕಿದ್ರು ಅದನ್ನ ನಾನೇ ಮಾಡ್ತೀನಿ.
ನಾನ್ ರೂಮಲ್ಲಿದ್ದಾಗ ಅಪ್ಪಿ ತಪ್ಪಿ ವಿರಾಟ್ ಏನಾದ್ರೂ ನಿನ್ನನ್ ಕರೆದ್ರೆ ನಿನ್ನ ದಿಕ್ಕಿಗೂ ತಲೆ ಹಾಕ್ಬಾರ್ದು, ಒಳಗಡೆನೂ ಬರ್ಬಾರ್ದು. ಅರ್ಥ ಆಯ್ತಾ? ಆದ್ರೆ ಇಶಾನಿ, ವಿರಾಟ್ ನನಗೇನೆ ಇನ್ನು ನಿನ್ ಮಾತ್ ಕೇಳೋ ಟೈಮು ಮೀರೋಯ್ತು. ನೀನೇನಾದ್ರೂ ನನ್ನ ಹತ್ರ ಹೀರೋಯಿನ್ ತರ ಆಡಿದ್ರೆ ನೀನ್ ಈ ಮನೆಗೆ ಭೈರವಿ ಮುಖವಾಡ ಹಾಕೊಂಡ್ ಬಂದಿರೋ ವಿಲ್ಲನ್ ಅಂತ ಎಲ್ರಿಗೂ ಹೇಳ್ಬೇಕಾಗತ್ತೆ. ಹುಷಾರ್. ವೀರ್, ವೀರ್, ಇಶಾನಿ, ವಾಟ್ ಈಸ್ ದಿಸ್? ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕ್ ವೀರ್? ನಾನ್ ನಿನ್ ರೂಮಿಗೆ ಬರ್ಬಾರ್ದಾ? ಈಗ ಟೈಮ್ ಎಷ್ಟು ಗೊತ್ತಾ? ಟೈಮ್ ಎಲ್ಲ ನೋಡ್ಕೊಂಡ್ ಬರೋದಿಕ್ಕೆ ನಿನ್ ರೂಮೇ ನೆಂಟ್ರು ಮನೆ ಅಲ್ಲ. ನೀನ್ ನೋಡ್ಕೊಳ್ಳೋ ಜವಾಬ್ದಾರಿ ನಾನ್ ತಗೊಂಡಿದ್ದೀನಿ. ಸಮಯ, ಶಕುನ, ಹೊತ್ತು, ಗಳಿಗೆ ಎಲ್ಲ ನೋಡೋದಿಕ್ಕಾಗಲ್ಲ. ಟ್ಯಾಬ್ಲೆಟ್ಸ್ ತಗೊಂಡ್ಯಾ ವೀರ್? ಟ್ಯಾಬ್ಲೆಟ್ ತಗೊಂಡ್ಬಿಡು. ನೋಡು ಇಶಾನಿ, ಈಗ ತಾನೇ ನಾನು ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ತಗೊಂಡಿದ್ದೀನಿ. ಅರ್ಧ ಗಂಟೆ ಆದ್ಮೇಲೆ ಮಿಕ್ಕಿ ಟ್ಯಾಬ್ಲೆಟ್ಸ್ ತಗೋಬೇಕು ಅಂತ. ಹಾಗಂತ ಯಾರು ಹೇಳಿದ್ದು? ಭೈರವಿ ಅವರು. ಅವಳೇನ್ ಡಾಕ್ಟರಾ? ಡಾಕ್ಟರ್ ಹೇಳಿದ್ ತಾನೆ ಭೈರವಿ ಅವ್ರು ಮಾಡ್ತಾ ಇರೋದು. ಮೋಸ್ಟ್ಲಿ ತಪ್ಪಾಗಿ ಅರ್ಥ ಮಾಡ್ಕೊಂಡಿರ್ಬೇಕು. ಸರಿ, ಈಗ ನಾನು ಏನ್ ಮಾಡ್ಬೇಕು? ಟ್ಯಾಬ್ಲೆಟ್ ತಗೋಬೇಕು. ಗುಡ್ ವೀರ್, ನಾನು ಇಲ್ಲ ಅಂದ್ರೆ ನಿಂಗ್ ಟೈಮ್ ಸರಿಯಾಗಿ ಟ್ಯಾಬ್ಲೆಟ್ ಕೊಡೋರು ಯಾರು? ನಿನ್ನನ್ ಕೇರ್ ಮಾಡೋರು ಯಾರು?